ನಮಸ್ತೆ, ರೇಖಾ ಡೈರೀಸ್ಗೆ ಸ್ವಾಗತ. ಇವತ್ತೊಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋಣ. ಸಿಂಪಲ್ ಆ್ಯಂಡ್ ಇನ್ಸ್ಟೆಂಟಾಗಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ರವಾ ಉಪ್ಪಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ, ಹೋಟೆಲ್ ಸ್ಟೈಲ್ನಲ್ಲಿರುತ್ತೆ. ಉಪ್ಪಿಟ್ಟು ಇಷ್ಟ ಇಲ್ಲದೆ ಇರೋರು ಕೂಡ ತಿನ್ಬೋದು. ಆ ರೀತಿ ಟೇಸ್ಟಿಯಾಗಿ ಮಾಡೋಣ. ಬನ್ನಿ, ಎಮ್ಮಿ ಆ್ಯಂಡ್ ಟೇಸ್ಟಿ ಉಪ್ಪಿಟ್ಟು ಸ್ಟಾರ್ಟ್ ಮಾಡೋಣ. ಉಪ್ಪಿಟ್ಟಿಗೆ ಫಸ್ಟು ರವೆನ ಹುರ್ಕೊಳ್ತಾ ಇದ್ದೀನಿ. ಹದವಾಗಿ ಹುರ್ಕೊಳ್ಬೇಕು. ಇದರಲ್ಲಿ ಮೇನ್ ಸೀಕ್ರೆಟ್ ಟಿಪ್ ಅಂದರೆ ಉಪ್ಪಿಟ್ಟಲ್ಲಿ ರವೆ ಹುರ್ಕೊಳ್ಳೋದೆ. ಲೋ ಫ್ಲೇಮಲ್ಲಿ 4 to 5 ಮಿನಿಟ್ಸು ರವೆನ ಇದೇ ರೀತಿ ಸಣ್ಣ ಊರಿನಲ್ಲಿ ಹುರ್ಕೋಬೇಕು. ನೀವೇನಾದರೂ ಫ್ಲೇಮ್ ಜಾಸ್ತಿ ಇಟ್ಟು ರವೆನ ಬೇಗನೆ ಹುರಿದ್ಬಿಟ್ರೆ ಉಪ್ಪಿಟ್ಟು ಟೇಸ್ಟ್ ಚೆನ್ನಾಗಿರಲ್ಲ. ಸೊ ಲೋ ಫ್ಲೇಮಲ್ಲಿ 4ರಿಂದ 5 ನಿಮಿಷ ಹುರ್ಕೊಳ್ಳಿ. ನಾನೀಗ 5 ನಿಮಿಷ ಫ್ರೈ ಮಾಡಿದ್ದೀನಿ ರವೆನ. ರವೆ ಘಮ ನಿಮಗೆ ಬರುತ್ತೆ ಒಂದು 5 ಮಿನಿಟ್ಸ್ ಆದಮೇಲೆ. ಆ ಫ್ಲೇವರ್ ನಿಮಗೆ ಗೊತ್ತಾಗುತ್ತೆ. ಈಗ ರವೆನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಬಾಣಲಿಗೆ 5-6 ಸ್ಪೂನ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಕರಿಬೇವು ಸೊಪ್ಪು ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ. ಅರ್ಧ ಸ್ಪೂನ್ ಸಾಸಿವೆ ಇದೆ, ಒಂದು 10-12 ಎಲೆ ಕರಿಬೇವಿದೆ. ಇದ್ರ ಜೊತೆಗೆ ಒಗ್ಗರಣೆ ಮಾಡೋದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಬೇಕಾಗುತ್ತೆ. ಹಸಿ ಮೆಣಸಿನ್ಕಾಯಿ ಅಥವಾ ಒಣಗಿದ ಮೆಣಸಿನ್ಕಾಯಿ ಯಾವುದಾದ್ರು ಬಳಸ್ಕೋಬೋದು. ಸಾಸಿವೆ ಮತ್ತು ಕರಿಬೇವು ಸೊಪ್ಪು ಹಾಕಿದಾದಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿನ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಈಗ ಫ್ಲೇಮು ಲೋ ಟು ಮೀಡಿಯಮ್ ಇರಲಿ. ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳಿ. ಈಗ ಈರುಳ್ಳಿ ಫ್ರೈ ಆಗಿದೆ. ಇದ್ರ ಜೊತೆಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ನೀವಿಲ್ಲಿ ರೆಡ್ ಚಿಲ್ಲಿ ಬದಲು ಗ್ರೀನ್ ಚಿಲ್ಲಿ ಕೂಡ ಯೂಸ್ ಮಾಡ್ಬೋದು. 1 ನಿಮಿಷ ಮೆಣಸಿನ್ಕಾಯಿನ ಈ ರೀತಿ ಫ್ರೈ ಮಾಡಿ ಈಗ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ. ನೀವು ಕಡಲೆ ಬೀಜ ಬದಲಿಗೆ ಕಡಲೆಬೇಳೆ, ಉದ್ದಿನಬೇಳೆ ಇದನ್ನು ಹಾಕ್ಕೋಬೋದು. ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಆದರೆ ಇವತ್ತು ನಾನು ಕಡಲೆಬೇಳೆ, ಉದ್ದಿನಬೇಳೆ ಅದೇನೂ ಯೂಸ್ ಮಾಡಿಲ್ಲ. ಕಡಲೆ ಬೀಜ ಮಾತ್ರ ಯೂಸ್ ಮಾಡಿದ್ದೀನಿ. ಸುಮಾರು 50 ಗ್ರಾಮ್ ಕಡಲೆ ಬೀಜ ಇದೆ. ಇದನ್ನು ಕೂಡ ಫ್ರೈ ಮಾಡಿಬಿಟ್ಟು ಈಗ ಇದಕ್ಕೆ ನೀರು ಹಾಕ್ಕೊಳ್ಳೋಣ. 1 ಗ್ಲಾಸ್ ರವೆಗೆ 2 ಗ್ಲಾಸ್ ನೀರಿರಬೇಕು. ಅಂದರೆ 1:2. ನೀವೆಷ್ಟು ರವೆ ತೊಗೊಳ್ತೀರಾ ಅದರ ಡಬಲ್ ಕ್ವಾಂಟಿಟಿ ನೀರು ಹಾಕ್ಕೋಬೇಕು. ನಾನಿಲ್ಲಿ 1 ಗ್ಲಾಸ್ ರವೆಗೆ 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಈಗ ನೀರು ಕುದೀತಾ ಇದೆ. ಈ ಕುದಿ ಬಂದಮೇಲೆ ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು. ನಾನು 1.5 ಸ್ಪೂನ್ ಉಪ್ಪು ಹಾಕಿದ್ದೀನಿ. ಸೊ ಟೇಸ್ಟ್ ನೋಡಿ ಉಪ್ಪು ಹಾಕ್ಕೊಳ್ಳಿ. ಈಗ ಕುದಿಯುವಾಗಲೇ ನೀರು ಕುದೀತಾ ಇದ್ದಾಗೇ ರವೆ ಹಾಕ್ಕೊಳ್ಳೋಣ. ರವೆನ ಸ್ವಲ್ಪವಾಗಿ ಹಾಕ್ಕೋಬೇಕು. ಮತ್ತು ಒಂದು ಕೈಲಿ ರವೆ ಹಾಕ್ತಾಯಿದ್ರೆ ಇನ್ನೊಂದು ಕೈಲಿ ಮಿಕ್ಸ್ ಮಾಡ್ತಾ ಇರಬೇಕು. ಇದು ಗಂಟುಗಳಾಗ್ಬಿಡುತ್ತೆ. ಸೊ ಲಂಪ್ಸ್ ಇಲ್ಲದೆ ಇರೋ ಥರ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ನೋಡಿ, ಪೂರ್ತಿ ರವೆ ಹಾಕಿದ್ದಾಗಿದೆ. ಈಗ ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಈಗ ಕೂಡ ಫ್ಲೇಮು ಲೋ ಟು ಮೀಡಿಯಮ್ ಇರಲಿ. ನೀವು ನೀರು ಹಾಕ್ತಿರಲ್ಲ, ನೀರು ಬಿಸಿ ಮಾಡುವಾಗಷ್ಟೇ ಸ್ವಲ್ಪ ಐ ಫ್ಲೇಮಲ್ಲಿಟ್ಟು ನೀರನ್ನು ಬಿಸಿ ಮಾಡ್ಕೊಳ್ಳಿ. ಅದಾದಮೇಲೆ ರವೆ ಹಾಕಬೇಕಾದ್ರೆ ಲೋ ಟು ಮೀಡಿಯಮ್ ಇರಬೇಕು. ನೀವು ಐ ಫ್ಲೇಮಲ್ಲಿಟ್ಟು ರವೆ ಹಾಕೋಕ್ಕೋದ್ರೆ ರವೆ ಕುದಿಯುತ್ತಲ್ವ, ಸಿಡಿಯುತ್ತೆ. ಸೊ ಲೋ ಟು ಮೀಡಿಯಮ್ ಇಟ್ಕೊಂಡೇ ಮಾಡಿ. ಈಗ ಎಲ್ಲ ಮಿಕ್ಸ್ ಮಾಡಿದಾದಮೇಲೆ ಗಾರ್ನಿಷಿಂಗ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು 2 ನಿಮಿಷ ಇದೇ ರೀತಿ ಬೇಯಿಸ್ಕೋಬೇಕು. ಲಿಡ್ ಕ್ಲೋಸ್ ಮಾಡಿದಾದಮೇಲೆ ಫ್ಲೇಮು ಪೂರ್ತಿ ಕಡಿಮೆ ಮಾಡಿ 2 ನಿಮಿಷ ಈ ಥರ ಬಿಟ್ಟರೆ ಸಾಕು. ರವೆ ಚೆನ್ನಾಗಿ ಅರಳಿರುತ್ತೆ. ನೋಡಿ, ಈಗ ಉಪ್ಮಾ ರೆಡಿಯಾಗಿದೆ. ಹೋಟೆಲ್ ಸ್ಟೈಲ್ ಥರ ಈ ರೀತಿ ಒಂದು ಬೌಲ್ ತೊಗೊಂಡು ಸರ್ವ್ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡಿಕೊಟ್ರೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ತುಂಬ ಟೇಸ್ಟಿ ಆಗಿರುತ್ತೆ ಆ್ಯಂಡ್ ಇನ್ಸ್ಟೆಂಟಾಗಿ ಮಾಡೋ ಅಂಥ ಬ್ರೇಕ್ಫಾಸ್ಟ್. ನೀವೇನಾದ್ರು ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಿದ್ರೆ ಇದರಲ್ಲಿ ವೆಜ್, ನಾನ್ ವೆಜ್ ರೆಸಿಪೀಸ್, ಬೇಬಿ ಫುಡ್, ಸಿನಿಮಾ ನ್ಯೂಸ್, ಸೆಲೆಬ್ರಿಟಿ ನ್ಯೂಸ್ ಇದೆಲ್ಲ ಕೂಡ ವೀಡಿಯೋಸ್ ಅಪ್ಲೋಡ್ ಆಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.